ಬೆಂಗಳೂರು ನಗರದಲ್ಲಿ ಇಂಧನ ದರದಲ್ಲಿ ಸಣ್ಣ ಮಟ್ಟಿನ ಏರಿಳಿತ ಮುಂದುವರೆದಿದೆ. ಇಂದಿನ ಪೆಟ್ರೋಲ್ ದರ ಲೀಟರ್ಗೆ 102.96 ರೂಪಾಯಿ ಆಗಿದ್ದು, ನಿನ್ನೆ 102.92 ರೂಪಾಯಿ ಇತ್ತು. ಆ ದರಕ್ಕೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಏರಿಕೆ ಕಂಡಿದೆ. ಕಳೆದ 10 ದಿನಗಳ ಅವಧಿಯಲ್ಲಿ ಪೆಟ್ರೋಲ್ ದರ 102.92ರಿಂದ 102.96 ನಡುವೆ ಮೇಲೆ ಕೆಳಗೆ ಆಗ್ತಿತ್ತು. ಇದು ಮಾರುಕಟ್ಟೆ ಚಲನೆ, ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆಗಳು ಹಾಗೂ ವಿನಿಮಯ ದರಗಳ ಪ್ರಭಾವದಿಂದ ಸಂಭವಿಸುತ್ತಿದೆ ಎಂದು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕರ್ನಾಟಕದ ಇತರ ಜಿಲ್ಲೆಗಳಲ್ಲಿಯೂ ದರಗಳಲ್ಲಿ ಸಣ್ಣ ಮಟ್ಟಿನ ವ್ಯತ್ಯಾಸ ಕಂಡುಬರುತ್ತಿದೆ. ವಾಹನ ಬಳಕೆದಾರರು ದಿನನಿತ್ಯದ ದರಗಳನ್ನು ಪರಿಶೀಲಿಸಿ ತಮ್ಮ ಖರ್ಚು ಯೋಜನೆಯನ್ನು ರೂಪಿಸಿಕೊಳ್ಳುವುದು ಸೂಕ್ತವೆಂದು ಸಲಹೆಯನ್ನು ನೀಡಲಾಗಿದೆ. ಇನ್ನು ಡೀಸೆಲ್ ದರದ ವಿಚಾರದಲ್ಲಿ ಇಂದು ಲೀಟರ್ಗೆ 90.99 ರೂಪಾಯಿ ಆಗಿದ್ದು, ನಿನ್ನೆಗೆ ಹೋಲಿಸಿದ್ರೆ ದರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಂಡುಬಂದಿಲ್ಲ. ಕಳೆದ 1 ತಿಂಗಳ ಅವಧಿಯಲ್ಲಿ ಡೀಸೆಲ್ ದರ 91.9 ರೂಪಾಯಿ ಮತ್ತು 90.99 ನಡುವೆ ಮೇಲೆ ಕೆಳಗೆ ಆಗ್ತಿತ್ತು. ಸರಕು ಸಾಗಣೆ, ಸಾರ್ವಜನಿಕ ಸಾರಿಗೆ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಡೀಸೆಲ್ ಪ್ರಮುಖ ಪಾತ್ರವನ್ನು ವಹಿಸೋದ್ರಿಂದ ಇದರ ದರ ಸ್ಥಿರವಾಗಿರೋದು ಸಾಮಾನ್ಯ ಜನರಿಗೆ ಮತ್ತು ವ್ಯಾಪಾರ ವಲಯಕ್ಕೆ ಸ್ವಲ್ಪ ಮಟ್ಟಿಗೆ ನಿರಾಳತೆಯನ್ನು ನೀಡಿದೆ. ಇನ್ನು ಗೃಹ ಬಳಕೆ ಎಲ್ಪಿಜಿ ಬಗ್ಗೆ ನೋಡೋದಾದ್ರೆ 14.2 ಕೆಜಿ ಸಿಲಿಂಡರ್ ದರ ಬೆಂಗಳೂರಿನಲ್ಲಿ 855.50 ರೂಪಾಯಿ ಆಗಿದ್ದು, ಕಳೆದ 12 ತಿಂಗಳಿಂದ ಯಾವುದೇ ಬದಲಾವಣೆ ಇಲ್ಲದೆ ಸ್ಥಿರವಾಗಿದೆ. ಗೃಹಿಣಿಯರಿಗೆ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಎಲ್ಪಿಜಿ ದರದಲ್ಲಿ ಏರಿಕೆ ಆಗಿರುವುದು ಸ್ವಲ್ಪ ಮಟ್ಟಿನ ಆರ್ಥಿಕ ಭಾರವನ್ನು ತಗ್ಗಿಸಿದೆ. ಕಳೆದ 1 ವರ್ಷದ ಅವಧಿಯಲ್ಲಿ ಎಲ್ಪಿಜಿ ದರದಲ್ಲಿ ಏರಿಕೆ ಅಥವಾ ಇಳಿಕೆ ಕಂಡು ಬರದಿರುವುದು ಸರ್ಕಾರದ ನೀತಿ ಮತ್ತು ಅನುದಾನದ ವ್ಯವಸ್ಥೆಯ ಪರಿಣಾಮವಾಗಿದೆ ಎಂದು ವಿಶ್ಲೇಷಕರು ಹೇಳ್ತಾರೆ. ಇನ್ನು ಸಿಎನ್ಜಿ ಗ್ಯಾಸ್ ಬಗ್ಗೆ ನೋಡೋದಾದ್ರೆ 1 ಕೆಜಿಗೆ 90.10 ರೂಪಾಯಿ ಇದೆ. ಸಿಎನ್ಜಿ ದರಗಳು ಸರ್ಕಾರದ ನಿರ್ಧಾರಕ್ಕೆ ಅನುಗುಣವಾಗಿ ನಿಯಮಿತವಾಗಿ ಬದಲಾಗ್ತದೆ. ಸಿಎನ್ಜಿ ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲವನ್ನ ಒತ್ತಡದಲ್ಲಿ ಸಂಕುಚಿತಗೊಳಿಸಿ ತಯಾರು ಮಾಡಲಾಗುತ್ತೆ. ಇದು ಮುಖ್ಯವಾಗಿ ಮಿಥೇನ್ ಅನಿಲದಿಂದ ಕೂಡಿದ್ದು ಪರಿಸರ ಸ್ನೇಹಿ ಇಂಧನವೆಂದು ಪರಿಗಣಿಸಲಾಗುತ್ತೆ. ಯಾವುದೇ ಸೋರಿಕೆ ಉಂಟಾದ್ರೂ ಇದು ಗಾಳಿಯಂತೆ ಹಗುರವಾಗಿ ಗಾಳಿಯೊಂದಿಗೆ ಬೆರೆಯುತ್ತೆ. ಹೀಗಾಗಿ ಇದನ್ನ ಸುರಕ್ಷಿತ ಇಂಧನವೆಂದು ಗುರುತಿಸಲಾಗಿದೆ. ಆದಾಗ್ಯೂ ಬೆಂಗಳೂರಿನಲ್ಲಿ ಸಿಎನ್ಜಿ ವಾಹನಗಳು ಜನಪ್ರಿಯತೆಯನ್ನು ಪಡೆದುಕೊಂಡಿಲ್ಲ. ಯಾಕಾಗಿ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಸಿಎನ್ಜಿ ಭರ್ತಿ ಕೇಂದ್ರಗಳ ಕೊರತೆ ಹಾಗೂ ಸಾರ್ವಜನಿಕರಲ್ಲಿ ಜಾಗೃತೆಯ ಅಭಾವ ಇರೋದ್ರಿಂದ. ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಪ್ರವೇಶವು ಸಿಎನ್ಜಿ ಬಳಕೆಗೆ ಸ್ಪರ್ಧೆಯನ್ನು ತಂದಿದೆ. ಪರಿಸರ ಸ್ನೇಹಿ ಪರ್ಯಾಯವಾಗಿ ಸಿಎನ್ಜಿಗೆ ಸಾಧ್ಯತೆ ಇದ್ರೂ ಮೂಲಸೌಕರ್ಯ ವಿಸ್ತರಣೆ ಮತ್ತು ಜಾಗೃತಿ ಅಭಿಯಾನಗಳ ಅವಶ್ಯಕತೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಪೆಟ್ರೋಲ್ ದರದಲ್ಲಿ ಸ್ವಲ್ಪ ಏರಿಕೆ ಕಂಡು ಬಂದಿದ್ರು ಡೀಸೆಲ್ ಮತ್ತು ಎಲ್ಪಿಜಿ ದರಗಳು ಸ್ಥಿರವಾಗಿದೆ. ಮಾರುಕಟ್ಟೆಯಲ್ಲಿ ಇದು ಸಮತೋಲನವನ್ನು ಕಂಡುಕೊಂಡಿದೆ. ಜಾಗತಿಕ ಕಚ್ಚಾ ತೈಲ ಬೆಲೆ, ಡಾಲರ್ ವಿನಿಮಯ ದರ ಹಾಗೂ ಕೇಂದ್ರ ರಾಜ್ಯ ತೆರಿಗೆ ನೀತಿಗಳು ಮುಂದಿನ ದಿನಗಳಲ್ಲಿ ಇಂಧನ ದರಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಸದ್ಯ ಜನತೆ ಮತ್ತು ಉದ್ಯಮ ವಲಯ ಇಂಧನ ದರಗಳ ಚಲನವಲನವನ್ನ ನಿಕಟವಾಗಿ ಗಮನಿಸುತ್ತಿದೆ. ಖರ್ಚು ನಿಯಂತ್ರಣ ಮತ್ತು ಪರ್ಯಾಯ ಇಂಧನಗಳತ್ತ ಮುಖ ಮಾಡುವ ಪ್ರವೃತ್ತಿ ಹೆಚ್ಚುತ್ತಿದೆ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಪರಿಸ್ಥಿತಿ ಹೇಗೆ ರೂಪುಗೊಳ್ಳುತ್ತದೆ ಎಂಬುದು ವಾಹನ ಬಳಕೆದಾರರು ಮತ್ತು ಸಾಮಾನ್ಯ ಜನತೆಗೆ ಮಹತ್ವದ ವಿಷಯವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.